ಆಲ್ಫಾ ಕೆರಾಟಿನ್ ಒಂದು ಪ್ರೋಟೀನ್ ಆಗಿದ್ದು ಈ ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತದೆ? ಉಣ್ಣೆ, ರಕ್ತ, ಮೊಟ್ಟೆಗಳು, ಮೇಲಿನ ಯಾವುದೂ ಅಲ್ಲ. ಆಲ್ಫಾ ಕೆರಾಟಿನ್ ಉಣ್ಣೆಯಲ್ಲಿ ಇರುತ್ತದೆ. ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಈ ಕೆಳಗಿನ ಯಾವುದು ಮಧ್ಯಸ್ಥಗಾರನಾಗಿ ಉಪಯೋಗಿಸಲ್ಪಡುತ್ತದೆ? ಭಾರವಾದ ನೀರು, ಚಿನ್ನ, ಗ್ರಾಫೈಟ್, ಮೇಲಿನ ಯಾವುದೂ ಅಲ್ಲ. ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಮಧ್ಯಸ್ಥಗಾರನಾಗಿ ಭಾರವಾದ ನೀರನ್ನು ಸಹ ಮತ್ತು ಗ್ರಾಫೈಟ್ ಇವೆರಡನ್ನೂ ಸಹ ಉಪಯೋಗಿಸುತ್ತಾರೆ. ಈ ಕೆಳಗಿನ ಯಾವ ಒಂದು ಮೂಲ ವಸ್ತುವನ್ನು ಕೃತಕವಾಗಿ ತಯಾರಿಸುತ್ತಾರೆ ಮತ್ತು ಇದು ನೈಸರ್ಗಿಕವಾಗಿ ಉಂಟಾಗುವುದಿಲ್ಲ? ಕಲ್ಲಿದ್ದಲು, ವಜ್ರ, ಯುರೇನಿಯಂ, ಪ್ಲುಟೋನಿಯಂ. ಪ್ಲುಟೋನಿಯಂ ಇದನ್ನು ಕೃತಕವಾಗಿ ತಯಾರಿಸುತ್ತಾರೆ, ಇದು ನೈಸರ್ಗಿಕವಾಗಿ ನಮಗೆ ದೊರೆಯುವುದಿಲ್ಲ. ಸೊಳ್ಳೆಗಳ ಜೀವವೈಜ್ಞಾನಿಕ ನಿಯಂತ್ರಣಕ್ಕಾಗಿ ಈ ಕೆಳಗಿನ ಯಾವುದನ್ನು ಉಪಯೋಗಿಸುತ್ತಾರೆ? ಮಾವು, ಡಿಡಿಟಿ, ಗೊಬ್ಬರ, ಗಂಬೂಸಿಯ. ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಗಂಬೂಸಿಯಾವನ್ನು ಉಪಯೋಗಿಸುತ್ತಾರೆ. ಕ್ರಯೋಜೆನಿಕ್ ಟೆಕ್ನಾಲಜಿಯನ್ನು ಈ ಕೆಳಗಿನ ಯಾವುದರಲ್ಲಿ ಉಪಯೋಗಿಸುತ್ತಾರೆ? ನ್ಯೂಕ್ಲಿಯರ್ ರಿಯಾಕ್ಟರ್, ಫೋಟೋವೋಲ್ಟಾಯಿಕ್ ಸೆಲ್ಗಳು, ಕೃತಕ ಮೋಡಗಳು, ರಾಕೆಟ್ ವಿಜ್ಞಾನದಲ್ಲಿ. ಕ್ರಯೋಜೆನಿಕ್ ಟೆಕ್ನಾಲಜಿಯನ್ನು ರಾಕೆಟ್ ವಿಜ್ಞಾನದಲ್ಲಿ ಬಳಸುತ್ತಾರೆ. ಈ ಕೆಳಗಿನ ದೇವಾಲಯಗಳಲ್ಲಿ ಯಾವುದನ್ನು ಮೊದಲು ಬಂಗಾರ, ನಂತರ ಬೆಳ್ಳಿ, ನಂತರ ಸೌದೆ, ಕೊನೆಯದಾಗಿ ಕಲ್ಲುಗಳಿಂದ ಕಟ್ಟಲಾಗಿದೆ? ಸೋಮನಾಥ ದೇವಾಲಯ, ಕಾಶಿ ವಿಶ್ವನಾಥ, ಖಜುರಾಹೋ ದೇವಾಲಯ, ಮಹಾಕಾಲ ದೇವಾಲಯ. ಸೋಮನಾಥ ದೇವಾಲಯವನ್ನು ಮೊದಲು ಬಂಗಾರದಲ್ಲಿ, ನಂತರ ಬೆಳ್ಳಿಯಲ್ಲಿ, ಆನಂತರ ಸೌದೆಯಲ್ಲಿ, ಕೊನೆಯದಾಗಿ ಕಲ್ಲುಗಳಿಂದ ಕಟ್ಟಲಾಗಿದೆ. ಹೈದರಾಲಿಯ ಜನ್ಮಸ್ಥಳ ಯಾವುದು? ಬೂದಿಕೋಟೆ, ಮುದ್ದೇನಹಳ್ಳಿ, ಹಗೇನಹಳ್ಳಿ, ಮೈಸೂರು. ಹೈದರಾಲಿಯ ಜನ್ಮಸ್ಥಳ ಬೂದಿಕೋಟೆ. ಈ ಕೆಳಗಿನವುಗಳಲ್ಲಿ ಮೆಗಾಸ್ತನೀಸ್ ಬರೆದ ಇಂಡಿಕಾ ಕೃತಿಯಲ್ಲಿ ಯಾವ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖ ಇದೆ? ವಿಜಯನಗರ ಸಾಮ್ರಾಜ್ಯ, ಕುಶಾಣ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ, ಈ ಮೇಲಿನ ಯಾವುದೂ ಅಲ್ಲ. ಮೆಗಾಸ್ತನೀಸನ ಇಂಡಿಕಾದಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖವಿದೆ. ಭಾರತದ ಯಾವ ದೊರೆ ಜಾವಾ ಮತ್ತು ಸುಮಾತ್ರಾಗಳ ಮೇಲೆ ಆಕ್ರಮಣವನ್ನು ಮಾಡಿದನು? 1ನೇ ರಾಜರಾಜ ಚೋಳ, 1ನೇ ರಾಜೇಂದ್ರ ಚೋಳ, ವಿಕ್ರಮಾದಿತ್ಯ, ಸಮುದ್ರಗುಪ್ತ. 1ನೇ ರಾಜೇಂದ್ರ ಚೋಳ ಇವನು ಜಾವಾ ಮತ್ತು ಸುಮಾತ್ರಗಳ ಮೇಲೆ ಆಕ್ರಮಣ ಮಾಡಿದ್ದನು. ಸರ್ದಾರ್ ವಲ್ಲಭಭಾಯ್ ಪಟೇಲರು ತಮ್ಮ ವಕೀಲಿ ವೃತ್ತಿಯನ್ನು ಬಿಟ್ಟು ಯಾವ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರೊಡನೆ ಸೇರಿದರು? ಅಸಹಕಾರ ಚಳುವಳಿ, ಭಾರತ ಬಿಟ್ಟು ತೊಲಗಿ ಚಳುವಳಿ, ಚಂಪಾರಣ್ಯ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ. ಸರ್ದಾರ್ ವಲ್ಲಭಭಾಯ್ ಪಟೇಲರು ತಮ್ಮ ವಕೀಲಿ ವೃತ್ತಿಯನ್ನು ಬಿಟ್ಟು ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರೊಡನೆ ಸೇರಿದರು. ಭಾರತವು ಭಾರತೀಯರಿಗೆ ಎಂದು ಘೋಷಿಸಿದವರು ಯಾರು? ಜವಾಹರಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್. ಭಾರತವು ಭಾರತೀಯರಿಗೆ ಎಂದವರು ಸ್ವಾಮಿ ದಯಾನಂದ ಸರಸ್ವತಿಯವರು. ಭಾರತದ ಸಂವಿಧಾನದ ಸ್ವರೂಪವು ಹೇಗಿದೆ? ಕಠಿಣ ಸಂವಿಧಾನ, ಸರಳ ಸಂವಿಧಾನ, ಭಾಗಶಃ ಕಠಿಣ ಮತ್ತು ಭಾಗಶಃ ಸರಳ, ಮೇಲಿನ ಯಾವುದೂ ಅಲ್ಲ. ಭಾರತದ ಸಂವಿಧಾನವು ಭಾಗಶಃ ಕಠಿಣ ಮತ್ತು ಭಾಗಶಃ ಸರಳವಾಗಿದೆ. ಕರ್ನಾಟಕದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಪಂಪನನ್ನು ಆದಿಕವಿ ಎಂದು ಕರೆಯುತ್ತಾರೆ. ಅಶೋಕನ ಪ್ರಕಾರ ಧಮ್ಮ ಎಂದರೆ ಏನು? ಹಿರಿಯರಿಗೆ ಗೌರವ ಸೂಚಿಸುವುದು,
ಎಲ್ಲ ಧರ್ಮ ಮತ್ತು ಸಂಪ್ರದಾಯಕ್ಕೆ ಗೌರವ ಸೂಚಿಸುವುದು, ಗುಲಾಮ ಮತ್ತು ನೌಕರರಿಗೆ ದಯೆ ತೋರುವುದು, ಈ ಮೇಲ್ಕಂಡ ಎಲ್ಲವೂ ಕೂಡ ಸರಿಯಾಗಿವೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಸರಿಯಾಗಿವೆ. ಹಿರಿಯರಿಗೆ ಗೌರವವನ್ನು ಸೂಚಿಸುವುದಾಗಲಿ, ಎಲ್ಲಾ ಧರ್ಮ ಮತ್ತು ಸಂಪ್ರದಾಯಗಳಿಗೆ ಗೌರವವನ್ನು ಸೂಚಿಸುವುದು ಮತ್ತು ಗುಲಾಮ ಮತ್ತು ನೌಕರರಿಗೆ ದಯೆಯನ್ನು ತೋರುವುದು, ಇವೆಲ್ಲವನ್ನು ಅಶೋಕನ ಪ್ರಕಾರ ಧಮ್ಮ ಎಂದರ್ಥ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವಿಲಿಯಂ ಬೆಂಟಿಕ್. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದನು. ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಯಾರು ತೀರ್ಮಾನಿಸುತ್ತಾರೆ? ಪ್ರಧಾನಮಂತ್ರಿ, ಭಾರತದ ರಾಷ್ಟ್ರಪತಿ, ಲೋಕಸಭಾ ಸ್ಪೀಕರ್, ಭಾರತದ ಹಣಕಾಸು ಸಚಿವರು. ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಲೋಕಸಭಾ ಸ್ಪೀಕರ್ ತೀರ್ಮಾನಿಸುತ್ತಾರೆ. ಈ ಕೆಳಗಿನ ಯಾವ ರಾಜ್ಯವು ತನ್ನ ಎರಡನೆಯ ರಾಜಧಾನಿಯಾಗಿ ಧರ್ಮಶಾಲಾವನ್ನು ಆಯ್ಕೆ ಮಾಡಿಕೊಂಡಿದೆ? ಹರಿಯಾಣ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಮೇಘಾಲಯ. ಹಿಮಾಚಲ ಪ್ರದೇಶವು ತನ್ನ ಎರಡನೇ ರಾಜಧಾನಿಯಾಗಿ ಧರ್ಮಶಾಲಾವನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಕೆಳಗಿನವುಗಳಲ್ಲಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದವರು ಯಾರು? ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ಡಿ ದೇವರಾಜ್ ಅರಸು. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯನ್ನು ಡಿ ದೇವರಾಜ್ ಅರಸು ಅವರು ಪರಿಣಾಮಕಾರಿಯಾಗಿ ಜಾರಿಗೆ ತಂದರು. ಈ ಕೆಳಗಿನವುಗಳಲ್ಲಿ ಯಾವ ಕನ್ನಡಿಗರೊಬ್ಬರು ಮತ್ತು ಇಂಗ್ಲಿಷ್ ಬರಹಗಾರರು ದಿ ಗೈಡ್ ಮತ್ತು ಸ್ವಾಮಿ ಅಂಡ್ ಫ್ರೆಂಡ್ಸ್ ಎಂಬ ಪುಸ್ತಕಗಳನ್ನು ಬರೆದಿದ್ದಾರೆ? ಎಂ ಕೆ ರಾಮಾನುಜನ್, ಆರ್ ಕೆ ಲಕ್ಷ್ಮಣ್, ಆರ್ ಕೆ ನಾರಾಯಣ್, ಮೇಲಿನ ಯಾರೂ ಅಲ್ಲ. ದಿ ಗೈಡ್ ಮತ್ತು ಸ್ವಾಮಿ ಅಂಡ್ ಫ್ರೆಂಡ್ಸ್ ಎಂಬ ಪುಸ್ತಕಗಳನ್ನು ಬರೆದಿರುವವರು ಆರ್ ಕೆ ನಾರಾಯಣ್. ಕೇಂದ್ರ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಬೆಂಗಳೂರು, ತುಮಕೂರು, ಮೈಸೂರು, ಬೆಳಗಾವಿ. CFTRI ಮೈಸೂರಿನಲ್ಲಿ ಕಂಡುಬರುತ್ತದೆ. ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು? ಕೊಪ್ಪಳ, ರಾಯಚೂರು, ಹೇಸರಘಟ್ಟ, ಬೆಂಗಳೂರಿನ ಹೇಸರಘಟ್ಟ, ಮಂಗಳೂರು. ರಾಷ್ಟ್ರೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯು ಬೆಂಗಳೂರಿನ ಹೇಸರಘಟ್ಟದಲ್ಲಿ ಕಂಡುಬರುತ್ತದೆ. ಭಾರತದ ಸಂವಿಧಾನದಲ್ಲಿ ಪ್ರತಿ ರಾಜ್ಯದಲ್ಲಿ ಹೈಕೋರ್ಟ್ ಇರಬೇಕೆಂದು ಪ್ರಸ್ತಾಪಿಸಿರುವ ವಿಧಿ ಯಾವುದು? 212ನೇ ವಿಧಿ, 213ನೇ ವಿಧಿ, 214ನೇ ವಿಧಿ, 215ನೇ ವಿಧಿ. ಪ್ರತಿ ರಾಜ್ಯದಲ್ಲಿ ಹೈಕೋರ್ಟ್ ಇರಬೇಕೆಂದು ಪ್ರಸ್ತಾಪಿಸಿರುವ ವಿಧಿ 214ನೇ ವಿಧಿ. ನೀರು ಸಂಗ್ರಹಣೆ ಇದು ಯಾವ ಪಟ್ಟಿಯಲ್ಲಿ ಬರುತ್ತದೆ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ರಾಜ್ಯ ಪಟ್ಟಿಯಲ್ಲಿ ಕಂಡುಬರುತ್ತದೆ. ನೀರು ಸಂಗ್ರಹಣೆ ರಾಜ್ಯ ಪಟ್ಟಿಯಲ್ಲಿ ಕಂಡುಬರುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವ ಅನುಚ್ಛೇದವು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುತ್ತದೆ? 360, 370, 371J, 372. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು 371J ವಿಧಿ ನೀಡುತ್ತದೆ. ಸಾರ್ವಜನಿಕ ಹಣಕಾಸಿನ ಕಾವಲುಗಾರ ಎಂದು ಯಾರನ್ನು ಕರೆಯುತ್ತಾರೆ? ಹಣಕಾಸು ಸಚಿವರು, ಅಟಾರ್ನಿ ಜನರಲ್, ಭಾರತದ ಪ್ರಧಾನಮಂತ್ರಿ, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರನ್ನು. ಹಣಕಾಸಿನ ಕಾವಲುಗಾರ ಎಂದು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ CAG ಅವರನ್ನು ಕರೆಯುತ್ತಾರೆ. ಸಾಂಬಾರ್ ಸಾಲ್ಟ್ ಸರೋವರ ಇರುವುದು ಎಲ್ಲಿ? ರಾಜಸ್ಥಾನ, ಮಹಾರಾಷ್ಟ್ರ, ಹರಿಯಾಣ, ಆಂಧ್ರ ಪ್ರದೇಶ. ಸಾಂಬಾರ್ ಸಾಲ್ಟ್ ಸರೋವರವು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಏಷ್ಯಾದ ಅತಿ ಎತ್ತರದ ಅಣೆಕಟ್ಟು ಎಂದು ಕರೆಯುತ್ತಾರೆ? ನಾಗಾರ್ಜುನ ಸಾಗರ, ರಿಹಾಂದ್ ಸಾಗರ, ಕೃಷ್ಣರಾಜ ಸಾಗರ,
ಭಾಕ್ರಾನಂಗಲ್ ಸಾಗರ. ಏಷ್ಯಾದ ಅತಿ ಎತ್ತರದ ಅಣೆಕಟ್ಟು ಭಾಕ್ರಾನಂಗಲ್ ಸಾಗರ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪೂರ್ವ ಕರಾವಳಿಯ ಒಡವೆ ಎಂದು ಕರೆಯುತ್ತಾರೆ? ಕೋಲ್ಕತ್ತಾ, ಪ್ಯಾರಾದ್ವೀಪ, ಹಾಲ್ದಿಯಾ, ವಿಶಾಖಪಟ್ಟಣ. ಪೂರ್ವ ಕರಾವಳಿಯ ಒಡವೆ ಎಂದು ವಿಶಾಖಪಟ್ಟಣವನ್ನು ಕರೆಯುತ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ? ಮೇಘಾಲಯದ ಶಿಲ್ಲಾಂಗ್, ಮಿಜೋರಾಂನ ಐಜ್ವಾಲ್, ಮಣಿಪುರದ ಇಂಫಾಲ್, ನಾಗಾಲ್ಯಾಂಡ್ನ ಕೋಹಿಮಾ. ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಮೇಘಾಲಯದ ಶಿಲ್ಲಾಂಗ್ ಅನ್ನು ಕರೆಯುತ್ತಾರೆ. ಭಾರತದ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ತಿಳಿಸಲಾಗಿದೆ? ಭಾಗ 1, ಭಾಗ 2, ಭಾಗ 3, ಭಾಗ 4. ಮೂಲಭೂತ ಹಕ್ಕುಗಳನ್ನು ಭಾಗ 3ರಲ್ಲಿ ತಿಳಿಸಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಯಾವ ಗುರಿಗಳನ್ನು ಹೊಂದಿವೆ? ನಾಗರಿಕರಿಗೆ ರಾಜಕೀಯ ನ್ಯಾಯ ಕೊಡುವುದು, ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡುವುದು, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಕೊಡುವುದು, ನ್ಯಾಯಕ್ಕೆ ನ್ಯಾಯವನ್ನು ಕೊಡುವುದು. ಇನ್ನೊಮ್ಮೆ ಪ್ರಶ್ನೆ: ರಾಜ್ಯ ನಿರ್ದೇಶಕ ತತ್ವಗಳ ಯಾವ ಗುರಿಯನ್ನು ಹೊಂದಿವೆ? ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇನೆ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.